ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಸೊ ನಾನಿವತ್ತು ಈ KSRTC ಮತ್ತು ವಾಯುವ್ಯ ಸಾರಿಗೆಯಲ್ಲಿ ದಾಖಲಾತಿ ವೆರಿಫಿಕೇಷನ್ ನಡೀತಾ ಇದೆ. ಸೊ ದಾಖಲಾತಿ ವೆರಿಫಿಕೇಷನ್ ಆಗಿದ ಮೇಲೆ ಇನ್ನೇನು KSRTC ಟ್ರಕ್ ಟೆಸ್ಟ್ ಕೂಡ ಪ್ರಾರಂಭ ಮಾಡುವ ಹಂತದಲ್ಲಿದ್ದಾರೆ. ಸದ್ಯದಲ್ಲೇ ಚಾಲನಾ ವೃತ್ತಿ ಪರೀಕ್ಷೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆ ಆಗಿದ ತಕ್ಷಣ ನಿಮಗೆ ಈ ಸಂಚಾರ ಸಂಕೇತದ ಒಂದು ಸಣ್ಣ ಪರೀಕ್ಷೆ ಇರುತ್ತೆ. ಸೊ ಇಲ್ಲಿ ಎಲ್ಲರಿಗೆ 8 ಕ್ವಶನ್ ಕೇಳ್ತವ್ರೆ. 8 ಕ್ವಶನ್ಗೆ ನೀವು ಕರೆಕ್ಟ್ ಆನ್ಸರ್ ಮಾಡಿದರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಒಂದೊಂದು ಕ್ವಶನ್ಗೆ ಅರ್ಧ ಮಾರ್ಕ್ಸ್ ಆ ಥರ. ಸೊ ಯಾವ್ಯಾವ ಕ್ವಶನ್ಗಳು ಅದರಲ್ಲಿ ಬರ್ಬೋದು ಅಂಥೇಳಿ ನಾವು ಇಲ್ಲಿ ನೋಡೋಣ, ಯಾವ ಥರ ಕ್ವಶನ್ಗಳು ಬರ್ತವೆ ಅಂಥೇಳಿ. ಸೊ ಈ ಒಂದು ಮಾಹಿತಿನ ಎಲ್ಲರೂ ಪ್ರತಿಯೊಬ್ಬರು, ಅದರಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರೋ ಪ್ರತಿಯೊಬ್ಬರು ನೋಡಲೇಬೇಕಾದಂಥದ್ದು ಮಾಹಿತಿ ಇದು ಆಗಿರೋದ್ರಿಂದ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ನೋಡ್ಕೊಳ್ಳಿ ಅಂತ ಹೇಳುತ್ತಾ. ಸೊ ಅಲ್ಲಿ ನಿಮಗೆ ಚಾಲನಾ ವೃತ್ತಿ ಪರೀಕ್ಷೆ ಏನು ಡ್ರೈವಿಂಗು 8 ಎಸ್ಸು ಅಪ್ಪು ರಿವರ್ಸ್ ಪಾರ್ಕಿಂಗು ಎಸ್ಸು ಇವೆಲ್ಲ ಮುಗಿದ ತಕ್ಷಣ ನಿಮಗೆ ಈ ಒಂದು ಸಿಗ್ನಲ್ ಟೆಸ್ಟ್ ಇರುತ್ತೆ. ಈ ಸಿಗ್ನಲ್ ಟೆಸ್ಟಲ್ಲಿ ನಿಮಗೆ ಕನ್ನಡ ಆರ್ ಇಂಗ್ಲೀಷ್ ಅಂತೇಳಿ 2 ಆಪ್ಷನ್ ಇರುತ್ತೆ. ನೀವು ಕನ್ನಡ ಆದರೂ ತೊಗೋಬೋದು, ಇಂಗ್ಲೀಷ್ ಆದರೂ ತೊಗೊಳ್ಬೋದು. ನಾವಿಗೆ ಇಂಗ್ಲೀಷಲ್ಲಿ ಯಾವ ಥರ ಸಿಗ್ನಲ್ ಇದ್ದಾವೆ ಅಂಥೇಳಿ ನೋಡೋಣ. ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಸಿಗ್ನಲ್ ಯಾವ ಥರ ಇದ್ದಾವೆ ನೋಡ್ಕೋಬೇಕಂತೇಳಿ ಇದ್ದರು ಪೂರ್ತಿಯಾಗಿ ನೋಡಿ ಅಂತ ಹೇಳುತ್ತಾ. ಸೊ ಬನ್ನಿ ನೋಡೋಣ. ಸೊ ಈ ಒಂದು ಏನು ಸಿಂಬಲ್ ಕಾಣ್ತಾ ಇದೆ ಇದು ಯಾವ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಅಂಥೇಳಿ ನೋಡೋಣ. ನಾನು ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ಬೇಕಿದ್ರೆ ನೀವು ಸ್ಕಿಪ್ ಮಾಡಿ ಚೆಕ್ ಮಾಡ್ಕೋಬೋದು. ಏನಾದರೂ ಮಿಸ್ ತಪ್ಪು ಆನ್ಸರ್ ಆಗಿದರೆ ಸೊ ನೀವು ಕಾಮೆಂಟಲ್ಲಿ ನನಗೆ ಹೇಳ್ಬೋದು, ಇದು ತಪ್ಪಾಗಿದೆ ಇದು ಕರೆಕ್ಟ್ ಇದೆ ಅಂಥೇಳಿ. ಸೊ ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಈ ಒಂದು ಸಿಂಬಲ್ಗೆ ಸರಿಯಾದ ಆನ್ಸರ್ ಇದು ಆಗಿದೆ. ನೆಕ್ಸ್ಟ್ ನೋಡೋಣ. ಇದರ ಒಂದು ಸರಿಯಾದ ಉತ್ತರ ಮೇನ್ ರೋಡ್ 2. ಇದರ ಒಂದು ಸರಿಯಾದ ಉತ್ತರ ಇಲ್ಲಿ ನಮಗೆ ರೈಲ್ವೆ ಇಂಜಿನ್ ಕಾಣ್ತಾ ಇದೆ ಬ್ಲೂ ಕಲರ್ ಬಾಕ್ಸ್ ಒಳಗಡೆ. ಈ ಥರ ಬಂದರೆ ರೈಲ್ವೆ ಸ್ಟೇಷನ್ ಅಂತೇಳಿ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ರೈಲ್ವೆ ಸ್ಟೇಷನ್. ನೋಡಿ, ಇದು ಕೂಡ ಬಾಕ್ಸಲ್ಲಿ ಒಂದು ಆಟೋ ಕಾಣ್ತದೆ. ಇದರ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಟೋ ರಿಕ್ಷಾ ಸ್ಟ್ಯಾಂಡ್ ಆಗುತ್ತೆ. ಸರಿಯಾದ ಉತ್ತರ ಆಟೋ ರಿಕ್ಷಾ ಸ್ಟ್ಯಾಂಡು. ನೋಡಿ, ನಾನು ಈ ಥರ ಕರೆಕ್ಟ್ ಆನ್ಸರ್ಗೆ ಈ ಥರ ಮಾರ್ಕ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ನೆಕ್ಸ್ಟು ಇದು ಏನಪ್ಪ ಅಂತಂದರೆ ಲೆಂತ್ ಲಿಮಿಟು, ಅಂದರೆ ಉದ್ದದ ಮಿತಿ. ನೆಕ್ಸ್ಟ್ ನೋಡೋಣ. ಇದು ನಿಮಗೆ ಮೇಲುಗಡೆ ಪಿ ಕಾಣ್ತಾ ಇದೆ, ಕೆಳಗಡೆ ಸೈಕಲ್ದೊಂದು ಚಿತ್ರ ಕಾಣ್ತಾ ಇದೆ. ಸೊ ಹಾಗಾದರೆ ಇದು ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಸೈಕಲ್ ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಸೊ ಇದರ ಸರಿಯಾದ ಉತ್ತರ ಮೆನ್ ಎಟ್ ವರ್ಕ್. ನೀವೆಲ್ಲ ನೋಡಿರ್ತೀರ ರೋಡಲ್ಲಿ, ಆದ್ರೂ ಒಂದು ಸಲ ಏನೇನು ಅಂತಾರೆ ಅವಕ್ಕೆ ಹೆಸರುಗಳು ಅಂಥೇಳಿ ಸಲ ನೋಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಅನ್ಕೋತಿದ್ದೀನಿ. ಇದರ ಸರಿಯಾದ ಉತ್ತರ ನೋಡಿ, ಇಲ್ಲಿ ಮೇಲ್ಗಡೆ ಈ ಥರ ಎಲ್ಲ ಇದು ಕಾಣ್ತಾ ಇದೆಯಲ್ಲ, ಈ ಥರ ಬಂದಾಗ ಏನಾಗುತ್ತೆ ಅಂದರೆ ಇದು ಹೈಟ್ ಲಿಮಿಟ್ ಆಗುತ್ತೆ. ಸರಿಯಾದ ಉತ್ತರ ಹೈಟ್ ಲಿಮಿಟ್. ನೆಕ್ಸ್ಟ್ ನೋಡಿ, ಈಗ ನೋಡಿ ಇದು ರಿಕ್ಷಾ ಕಾಣ್ತಾ ಇದೆ, ಬಟ್ ಇದು ಮೋಟ್ರ್ ಅಲ್ಲ, ಸೈಕಲ್ ಪೈಡಲ್ ಕಾಣ್ತಾ ಇದೆ. ನೋಡಿ ಇಲ್ಲಿ ನೋಡಿ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಪೈಡಲ್ ಕಾಣ್ತಾ ಇದೆ. ಸೊ ಅದಕ್ಕೋಸ್ಕರ ಇದು ಸೈಕಲ್ ಇರುತ್ತೆ.
ಈ ಬಾಕ್ಸಲ್ಲಿ ಬ್ಲೂ ಕಲರ್ ಬಾಕ್ಸ್ ಒಳಗಡೆ ಕಾಣ್ತಾ ಇದೆಯಲ್ಲ ಚಿತ್ರ, ಹಿಂಗಾಗಿ ಇದು ಸೈಕಲ್ ರಿಕ್ಷಾ ಸ್ಟ್ಯಾಂಡ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ನೋಡಿ, ಸ್ಟ್ರೈಟ್ ಆರೋ ಮಾರ್ಕ್ ಇದೆ, ಬಟ್ ಇದು ಬ್ಲೂ ಕಲರ್ನಾಗಿದೆ ಅಂತಂದರೆ ಇದ್ರ ಸರಿಯಾದ ಉತ್ತರ ಏನಾಗುತ್ತೆ? ಕಂಪಲ್ಸರಿ ಅಹೆಡ್ ಓನ್ಲಿ, ಅಂದರೆ ಕಂಪಲ್ಸರಿ ಸ್ಟ್ರೈಟಾಗಿ ಹೋಗಬೇಕು ಅಂತೇಳಿ ಇದರ ಒಂದು ಆನ್ಸರ್ ಆಗಿರುತ್ತೆ. ನೋಡಿ, ಬ್ಲೂ ಕಲರ್ ಬಾಕ್ಸಲ್ಲಿ, ರೌಂಡ್ ಬಾಕ್ಸಲ್ಲಿ ಬಸ್ ಚಿತ್ರ ಕಾಣ್ತದೆ. ಅಂದರೆ ಇಲ್ಲಿ ನೋಡಿ ನಮಗೆ ಟ್ಯಾಕ್ಸಿ ಸ್ಟ್ಯಾಂಡ, ಬಸ್ ಓನ್ಲಿನ, ಬಸ್ ಸ್ಟಾಪ್ ಅಂಥೇಳಿ ಈ ಥರ 3 ಆಪ್ಷನ್ ಇದೆ. ಇದರಾಗ ಸರಿಯಾದ ಉತ್ತರ ಯಾವುದು ಅಂತಂದರೆ ಬಸ್ ಓನ್ಲಿ ಆಗುತ್ತೆ. ಯಾಕಂದರೆ ಮಧ್ಯದಲ್ಲಿ ಇನ್ನೊಂದು ಈ ಥರ ಏನಾರು ಬಾಕ್ಸ್ ಬಂದರೆ, ಈ ಥರ ಬಾಕ್ಸ್ ಒಳಗಡೆ ಬಸ್ ಚಿತ್ರ ಕಾಣಿದರೆ ಅದು ಬಸ್ ಸ್ಟಾಪ್ ಆಗ್ತಿತ್ತು. ಇದು ಸರಿಯಾದ ಉತ್ತರ ಬಸ್ ಓನ್ಲಿ ಆಗುತ್ತೆ. ನೋಡಿ, ಇದು ಕೂಡ ಏನಂದರೆ ನೋ ಎಂಟ್ರಿ ಆಗುತ್ತೆ. ಇದು ಕೂಡ ನೋ ಎಂಟ್ರಿ, ಇನ್ನೊಂದು ಕೂಡ ನೋ ಎಂಟ್ರಿ ಬರುತ್ತೆ. ಸಿಗ್ನಲ್ ನೆಕ್ಸ್ಟ್ ನೋಡೋಣ ಬರುತ್ತೆ ಮುಂದೆ. ಇದರ ಸರಿಯಾದ ಉತ್ತರ ಪ್ಲೇಸ್ ಐಡೆಂಟಿಫಿಕೇಷನ್ ಸಿಗ್ನಲ್, ಅಂದರೆ ಈ ಊರು ಬಂತು ಅಂಥೇಳಿ ತೋರಿಸ್ತಾ ಇದೆಯಲ್ಲ, ಆ ಒಂದು ನೇಮ್ ಬೋರ್ಡ್ ಇದೆ, ಅದು ಪ್ಲೇಸ್ ಐಡೆಂಟಿಫಿಕೇಷನ್ ಸಿಗ್ನಲ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಮೇಲ್ಗಡೆ ಕಾರ್ ಇದೆ, ಕೆಳಗೆ ಮೋಟರ್ ಸೈಕಲ್ ಇದೆ, ಮಧ್ಯದಲ್ಲಿ ಅಡ್ಡಗೆರೆ ಹೊಡೆದಾರೆ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಆಲ್ ಮೋಟಾರ್ ವೆಹಿಕಲ್ ಪ್ರೊಹಿಬಿಟೆಡ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಸೊ ಇದ್ರ ಸರಿಯಾದ ಉತ್ತರ ನೋ ಥಾಟ್ ಸೈಡ್ ರೋಡು, ಅಂದರೆ ಈ ಲೆಫ್ಟ್ ಸೈಡಲ್ಲಿ ರೆಡ್ ಮಾರ್ಕ್ ಏನು ಹೇಳ್ತಿದ್ರಲ್ಲ, ಹಂಗಾಗಿ ಮುಂದೆ ರೋಡ್ ಇಲ್ಲ ಅಂತೇಳಿ ಅರ್ಥ. ನೋ ಥಾಟ್ ಸೈಡ್ ರೋಡ್ ಅಂತೇಳಿ. ನೆಕ್ಸ್ಟ್ ನೋಡೋಣ. ಇದ್ರ ಸರಿಯಾದ ಉತ್ತರ ನಿಮ್ಗೆ ಗೊತ್ತೇ ಇರುತ್ತೆ, ರೈಟ್ ಟರ್ನ್ ಪ್ರೊಹಿಬಿಟೆಡ್. ನೆಕ್ಸ್ಟ್ ನೋಡೋಣ. ಇದರ ಒಂದು ಸರಿಯಾದ ಉತ್ತರ ಕ್ರಾಸ್ ರೋಡ್. ನೆಕ್ಸ್ಟ್ ನೋಡೋಣ. ಸೊ ಇದ್ರ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿರುತ್ತೆ, ಸ್ಕೂಲ್ ಹತ್ರ ಮಕ್ಕಳು ಓಡ್ತಿರ್ತಾರೆ, ರೋಡ್ ಕ್ರಾಸ್ ಮಾಡ್ತಿರ್ತಾರಲ್ಲ, ಅದು ಸ್ಕೂಲ್ ಅಂತೇಳಿ ಇರುತ್ತೆ. ನೋಡಿ, 6T ಅಂತೇಳಿ 2 ಟೈರು ಮಧ್ಯದಲ್ಲಿ ಹೌಸಿಂಗ್ ಥರ ಇದು ಕೊಟ್ಟಿದ್ದಾರಲ್ಲ, ಇದು ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಈ ಥರ ಚಿತ್ರ ಇದ್ದರೆ ಎಕ್ಸಲ್ ಲೋಡ್ ಲಿಮಿಟ್ ಅಂತೇಳಿ. ನೆಕ್ಸ್ಟ್ ನೋಡೋಣ. ಸೊ ಇದು ಸರಿಯಾದ ಉತ್ತರ ಕಂಪಲ್ಸರಿ ಕೀಪ್ ಲೆಫ್ಟ್ ಅಂತೇಳಿ. ಕಂಪಲ್ಸರಿ ಕೀಪ್ ಲೆಫ್ಟ್ ಅಂತೇಳಿ ಇರುತ್ತೆ. ನೋಡಿ, ಕಂಪಲ್ಸರಿ ಟರ್ನ್ ಲೆಫ್ಟು, ಕಂಪಲ್ಸರಿ ಟರ್ನ್ ಲೆಫ್ಟ್ ಅಹೆಡೆಡು, ಸೊ ಎಲ್ಲನೂ ಅದಕ್ಕೆ ಸಂಬಂಧಪಟ್ಟಿಯೇ ಕೊಟ್ಟಿರ್ತಾರೆ. ಈ ಥರ ಬ್ಲೂ ಕಲರಲ್ಲಿ ಡೌನ್ ಥರ ಏನು ಆರೋ ಮಾರ್ಕ್ ಬರುತ್ತೆ, ಅವಾಗ ಬಂದಾಗ ಇದು ಕಂಪಲ್ಸರಿ ಕೀಪ್ ಲೆಫ್ಟ್, ಅಂದರೆ ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ ಅಂತೇಳಿ ಏನು ಕೊಟ್ಟಿರ್ತಾರಲ್ಲ ಕನ್ನಡದಾಗ, ಆ ಒಂದು ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ನೋಡೋಣ. ನೋಡಿ, ಬ್ಲೂ ಕಲರ್ ಬಾಕ್ಸ್ ಒಳಗಡೆ ಕಾರ್ ಕೊಟ್ಟಿದ್ದಾರೆ. ಸೊ ಇದು ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿರೋ ಹಾಗೆ ಈ ಥರ ಬ್ಲೂ ಬಾಕ್ಸ್ ಒಳಗಡೆ ಇದು ಕೊಟ್ಟಿದ್ರೆ ಏನಾಗುತ್ತೆ? ಸ್ಟ್ಯಾಂಡು. ಯಾವ್ದು ಸ್ಟ್ಯಾಂಡ್ ಇದು? ನಮ್ಮದು ಟ್ಯಾಕ್ಸಿ ಸ್ಟ್ಯಾಂಡು. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಒಂದು ಹಸು ರೋಡಲ್ಲಿ ಕಾಣ್ತಾ ಇದೆ, ಅಂದರೆ ಸರಿಯಾದ ಉತ್ತರ ಕ್ಯಾಟಲ್. ನೆಕ್ಸ್ಟ್ ನೋಡೋಣ. ಸೊ ನೋಡಿ, ಪ್ಲಸ್ ಮಾರ್ಕ್ ಇದೆ, ಕೆಳಗಡೆ ಒಂದು ಬೆಡ್ ಇದೆ. ಇದರ ಸರಿಯಾದ ಉತ್ತರ ಏನಾಗುತ್ತೆ? ಪ್ಲಸ್ ಮಾರ್ಕ್ ಬೆಡ್ ಇದ್ದರೆ ಇದು ಹಾಸ್ಪಿಟಲ್. ನೆಕ್ಸ್ಟ್ ನೋಡೋಣ. ನೋಡಿ, ಲೆಫ್ಟು ಪ್ಲಸ್ ಸ್ಟ್ರೈಟು 2 ಆರೋ ಮಾರ್ಕ್ ಇದೆ. ಸೊ ಬ್ಲೂ ಕಲರಲ್ಲಿದೆ. ಸೊ ಇದ್ರ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಕಂಪಲ್ಸರಿ ಅಹೆಡ್ ಆರ್ ಟರ್ನ್ ಲೆಫ್ಟ್ ಆಗುತ್ತೆ. ನೋಡ್ಕೊಳ್ಳಿ, ಎಲ್ಲ ಕನ್ಫ್ಯೂಸ್ ಕ್ವಶನ್ ಕೊಟ್ಟಿರ್ತಾರೆ. ಒಂದು ಸ್ವಲ್ಪ ನೋಡ್ಕೋಬೋದು, ನೀವು ನೋಡಿಕೊಂಡು ಎಲ್ಲ ಪ್ರಶ್ನೆಗಳು ಓದ್ಕೊಂಡು ಉತ್ತರ ಹಾಕಿ, ಅವಾಗ ನಿಮಗೆ ಸರಿಯಾದ ಆನ್ಸರ್ ಸಿಗುತ್ತೆ, ಕರೆಕ್ಟಾಗಿ ನಂಬರ್ ಕೂಡ ಸಿಗುತ್ತೆ. ಸೊ ಇದರ ಸರಿಯಾದ ಉತ್ತರ ಹೋಗೋದು ಮತ್ತು ಬರೋದು 2ಕ್ಕೂ ಅಡ್ಡ ಮಾರ್ಕ್ ಹಾಕಿದ್ದಾರೆ. ಅಂತಂದರೆ ಇಲ್ಲಿ ಏನಾಗ್ತದೆ ಅಂದರೆ ಇನ್ಕಮಿಂಗ್ ಟ್ರಾಫಿಕ್ ಪ್ರಯಾರಿಟಿ, ನೋ ಎಂಟ್ರಿ,
ಅಂದರೆ ಹೋಗೋದು ಬರೋದು ಎರಡಕ್ಕೂ ಅಡ್ಡಗೆರೆ ಹಾಕಿದ್ರೆ ನೋ ಎಂಟ್ರಿ ಅಂತಲ್ಲ, ಇದು ವೆಹಿಕಲ್ ಪ್ರೊಹಿಬಿಟೆಡ್ ಇನ್ ಬೋತ್ ಡೈರೆಕ್ಷನ್ ಅಂತೇಳಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಸೊ ಇದಂತೂ ನಿಮಗೆಲ್ಲ ಗೊತ್ತೇ ಇದೆ, ನೋ ಪಾರ್ಕಿಂಗು. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಸರಿಯಾದ ಉತ್ತರ ಇದು ಏನಾಗುತ್ತೆ ಅಂತಂದರೆ ಈ ಥರ ಮಾರ್ಕ್ ಬಂದರೆ ನಾರೋ ರೋಡ್. ಸರಿಯಾದ ಉತ್ತರ ನಾರೋ ರೋಡ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಸೊ ಈ ಥರ ನೀವು ನೋಡ್ಬೋದು, ದೊಡ್ಡ ದೊಡ್ಡ ಹೈವೇಯಲ್ಲಿ 1 ಲೈನು 2 ಲೈನು 3 ಲೈನು ಎಲ್ಲ ಹೋಗೋ ಲೈನ್ಗಳು ಇರ್ತವೆ. ಇನ್ನೂ ಒಂದು ಲೈನ್ ಬಂದು ಯಾವುದನ್ನು ಊರು ಏನಾರು ಹತ್ತಿರ ಬಂದಾಗ ಅಥವಾ ಯೂ ಟರ್ನ್ ಏನಾರು ಹತ್ತಿರ ಬಂದಾಗ 1 ಲೈನ್ ಕಟ್ ಆಗಿರುತ್ತೆ. ಅಂಥ ಟೈಮಲ್ಲಿ ಈ ಥರ ಮಾರ್ಕ್ ಕೊಟ್ಟಿರ್ತಾರೆ. ಅಂಥ ಟೈಮಲ್ಲಿ ಇದು ಏನಾಗುತ್ತೆ, ಸರಿಯಾದ ಉತ್ತರ ನಮಗೆ ಲೈನ್ ಕ್ಲೋಸರ್ ಅಂತೇಳಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಹೋಗೋದು ಮಾತ್ರ ಇದೆ, ಈ ಪಕ್ಕದಾಗಿಂದ ಹೋಗೋದಂದರೆ ಓವರ್ಟೇಕಿಂಗ್ ಇಲ್ಲ ಅಂತೇಳಿ ಅರ್ಥ. ಅಂದರೆ ಇಲ್ಲಿ ಓವರ್ಟೇಕಿಂಗ್ ಪ್ರೊಹಿಬಿಟೆಡ್ ಸರಿಯಾದ ಉತ್ತರ. 70 ಅಂದರೆ ನಮಗೇನಿದು ಲೋಡ್ ಲಿಮಿಟು. ಕೆಲವೊಂದು ರೋಡ್ಗಳ್ನಾಗ ಇಷ್ಟೇ ಲೋಡ್ ತೊಗೊಂಡು ಹೋಗ್ಬೇಕಂತೇಳಿ ಲಿಮಿಟ್ ಇರುತ್ತಲ್ವ, ಅದು ಲೋಡ್ ಲಿಮಿಟ್ ಇದು. ಸೊ ಈ ಥರ ಅಡ್ಡ 3 ಬಾರ್ ಎಳೆದಿದ್ದಾರೆ ಅಂತಂದರೆ ಒಂದೊಂದು ಬಾರಿಗೆ 50 ಮೀಟ್ರ್ ಅಂತೇಳಿ ಅರ್ಥ. ಸೊ ಇವಾಗ ನಮಗೆ ಸರಿಯಾದ ಉತ್ತರ ಏನು 3 ಬಾರ್ ಎಳೆದಿದ್ದಾರೋ ಅವಕ್ಕೆ ಲೆವೆಲ್ ಕ್ರಾಸಿಂಗ್ ಕೌಂಟ್ ಡೌನ್ 150 ಮೀಟರ್ ಅಂತೇಳಿ ಅರ್ಥ. ಸೊ ಇದು ಎತ್ತಿನ ಗಾಡಿಗೆ ಅಡ್ಡಗೆರೆ ಎಳೆದಾರೆ ಅಂದರೆ ಎತ್ತಿನ ಗಾಡಿಯಲ್ಲಿ ಬರಬೇಡ ಅಂತೇಳಿ. ಇದು ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಬಲ್ಕ್ ಕಾರ್ಡ್ ಪ್ರೊಹಿಬಿಟೆಡ್. ನೆಕ್ಸ್ಟ್ ನೋಡಿ, ಒಂದು ಏರೋಪ್ಲೇನ್ ಬಾಕ್ಸ್ ಒಳಗಡೆ ಕೊಟ್ಟಿದ್ದಾರೆ. ಸೊ ಅಂದರೆ ಬಾಕ್ಸ್ ಒಳಗಡೆ ಕೊಟ್ಟಿದ್ದಾರೆ ಅಂದರೆ ಏನಾಯಿತು, ಇದು ನಮಗೆ ಏರ್ಪೋರ್ಟ್ ಆಯಿತು. ನೆಕ್ಸ್ಟ್ ನೋಡೋಣ. ಇದರ ಸರಿಯಾದ ಉತ್ತರ ನಾನು ಎಲ್ಲನೂ ಹೇಳ್ತಾ ಇದ್ದೀನಿ. ಸೊ ಇದರ ಒಂದು ಸರಿಯಾದ ಉತ್ತರ ಏನು ಅಂಥೇಳಿ ನೀವು ಕಾಮೆಂಟಲ್ಲಿ ತಿಳಿಸಿ, ಯಾರಿಗೆ ಗೊತ್ತಾಗುತ್ತೆ ನೋಡಿ. ಕಂಪಲ್ಸರಿ ಟರ್ನ್ ಲೆಫ್ಟ್, ಕಂಪಲ್ಸರಿ ಟರ್ನ್ ಲೆಫ್ಟ್ ಹೆಡ್, ಕಂಪಲ್ಸರಿ ಕೀಪ್ ಲೆಫ್ಟ್ ಅಂತೇಳಿ ನೋಡೋಣ. ನೆಕ್ಸ್ಟು ನೋಡಿ, ಒಬ್ಬನು ತಳ್ಳೋ ಗಾಡಿ ತಳ್ಕೊಂಡು ಹೋಗ್ತಾನೆ. ಸೊ ಇದನ್ನು ಅಡ್ಡಗೆರೆ ಹೇಳಿದ್ದಾರೆ. ಸೊ ಇದು ಏನಾಗುತ್ತೆ ಅಂತಂದರೆ ಹ್ಯಾಂಡ್ ಕಾರ್ಡ್ ಪ್ರೊಹಿಬಿಟೆಡ್ ಆಗುತ್ತೆ. ನೆಕ್ಸ್ಟ್ ಇದಂತೂ ನಿಮ್ಗೆ ಗೊತ್ತಿದೆ, ಹಾರ್ನ್ ಪ್ರೊಹಿಬಿಟೆಡ್. ನೆಕ್ಸ್ಟು ಒಂದು ಲೆಫ್ಟ್ ಸೈಡಲ್ಲಿ ಒಂದು ರೋಡ್ ಹೋಗ್ತಾ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇವು ಭಾಳ ಇಂಪಾರ್ಟೆಂಟು, ಇವು ನಮಗೆ ಕನ್ಫ್ಯೂಸ್ ಮಾಡಿಬಿಡ್ತವೆ. ಸೊ ಲೆಫ್ಟ್ ಹೇರ್ ಪಿನ್ ಬೆಂಡ್ ಅಂದರೆ ಹೇರ್ ಪಿನ್ ಯಾವ ಥರ ಇರುತ್ತೆ, ಹೇರ್ ಪಿನ್ನು ಆ ಥರ ಬೆಂಡ್ ಆಗಿದ್ದು ಮಾರ್ಕ್ ಬಂದರೆ ಹೇರ್ ಪಿನ್ ಬೆಂಡ್ ಕೊಡಬೇಕು. ಇದು ಲೆಫ್ಟ್ ಹ್ಯಾಂಡ್ ಕರ್ವೆ ಅಂತ ಹೇಳಿದ್ರೆ ಸ್ವಲ್ಪ ಲೈಟಾಗಿ ಬೆಂಡ್ ಇದೆ, ಲೆಫ್ಟ್ ಹ್ಯಾಂಡ್ ಕರ್ವೆ ಇರುತ್ತೆ. ಆಮೇಲೆ ಲೆಫ್ಟ್ ರಿವರ್ಸ್ ಬೆಂಡ್ ಅಂತಂದರೆ ಲೆಫ್ಟ್ ರಿವರ್ಸ್ ಒಂದು ಮತ್ತು ತಿರ್ಗಿ ಮುಂದೆ ಹೋಗುತ್ತೆ, ಅದಕ್ಕೆ ಲೆಫ್ಟ್ ರಿವರ್ಸ್ ಬೆಂಡ್ ಇರುತ್ತೆ. ನಾನು ಮುಂದೆ ಹೇಳ್ತೀನಿ. ಇದ್ರ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಇವು. ಇದರ ಸರಿಯಾದ ಉತ್ತರ ಲೆಫ್ಟ್ ಹ್ಯಾಂಡ್ ಕರ್ವೆ ಆಗುತ್ತೆ. ನೆಕ್ಸ್ಟು ನೋಡಿ, ಈ ಥರ ಏನು ಸಿಗ್ನಲ್ ಬಂತಂದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಟ್ರಾಫಿಕ್ ಸಿಗ್ನಲ್ಸ್. ಸೊ ಇದರ ಸರಿಯಾದ ಉತ್ತರ ನಮಗಿದು ಟಿ ಥರ ಕಾಣ್ತಾ ಇದೆ, ಚಿಕ್ಕ ರೋಡು ಮುಂದೆ ದೊಡ್ಡ ರೋಡು. ಸೊ ಈ ಥರ ಕಾಣ್ತಾ ಇದೆ ಅಂತಂದರೆ ಇದರ ಸರಿಯಾದ ಉತ್ತರ ಏನಾಗುತ್ತೆ ಮೇಜರ್ ರೋಡು. ನೋಡಿ, ಮೇಲೆ ಪಿ ಕಾಣ್ತಾ ಇದೆ, ಕೆಳಗಡೆ ಬೈಕ್ ಕಾಣ್ತಾ ಇದೆ. ಅದಕ್ಕೆ ಇದರ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಸ್ಕೂಟರ್ ಆ್ಯಂಡ್ ಮೋಟರ್ ಸೈಕಲ್ ಸ್ಟ್ಯಾಂಡ್. ನೆಕ್ಸ್ಟ್ ನೋಡೋಣ. ಸೊ ಇದರ ಸರಿಯಾದ ಉತ್ತರ ಒಬ್ಬನು ಅಂಡರ್ಗ್ರೌಂಡಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಇದು ಅಂದರೆ ಪೆಡೆಸ್ಟ್ರಿಯನ್ ಸಬ್ವೇ. ನೆಕ್ಸ್ಟು ಹಾರ್ನ್ ಪ್ರೊಹಿಬಿಟೆಡ್. ನೆಕ್ಸ್ಟ್ ಬಂತಲ್ಲ ಮತ್ತೊಂದು ಸಲ. ಓಕೆ, ಸೊ ಇದು ನೋಡಿ, ಇದರ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಈ ಥರ ಕಲರ್ ಲೈಟಿಂಗ್ ಬಂದರೆ ಇದು ಅಂಬರ್ಕೇಷನ್ ಅಂದರೆ ನಾವು ಹೋಗೋಕ್ಕೆ
ರೆಡಿ ಇರಬೇಕು ಅಂತ. ಈ ಒಂದು ಸಿಗ್ನಲ್ ಏನಂತಂದರೆ ಸ್ಟ್ರೈಟ್ ಪ್ರಾಫಿಟೆಡ್, ನೋ ಎಂಟ್ರಿ ಅಂತಿಲ್ಲ, ಆ ಕಡೆಯಿಂದ ಬರ್ಬೋದು, ಏನೋ ಇರುತ್ತೆ ಕೆಲವೊಂದು ಟೈಮಲ್ಲಿ ಇದಾಗಿರುತ್ತೆ, ಇದು ನೋ ಎಂಟ್ರಿ ಆಗಲ್ಲ, ಸ್ಟ್ರೈಟ್ ಪ್ರಾಫಿಟೆಡ್ ಆಗುತ್ತೆ. ಇದು ಒಂದು ಮಾರ್ಕ್ ಇದೆ. ಸೊ ಇದು ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಸೊ ಇದನ್ನು ಯಾರ್ಯಾರಿಗೆ ಗೊತ್ತಿದೆ ಇದರ ಆನ್ಸರ್ ಅಂತ ನೋಡೋಣ. ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ ಇಲ್ಲಿ ಬಂದಿದೆ ನೋಡಿ, ಈ ಒಂದು ಸಿಗ್ನಲ್ಲು ನೋಡಿ ಈ ಥರ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಈ ಥರ ಹೋಗಿ ಈ ಥರ ಏನು ಮಾಡ್ತಾರಲ್ವ, ಈ ಥರ ಮಾಡಿದಾಗ ರೈಟ್ ಬೆಂಡ್ ಆಗಿರುತ್ತೆ. ಸೊ ರೈಟ್ ಬೆಂಡ್ ಆಗಿದ್ದಾಗ ಇದು ಈ ತಲೆಗೆ ಹಾಕೊಂಬೋದು ಹೇರ್ ಪಿನ್ ಇರೋದಲ್ವ, ಆ ಥರ ಕಾಣುತ್ತೆ ನೋಡಿದರೆ. ಅದಕ್ಕೋಸ್ಕರ ಇದನ್ನು ಯಾವ ಸೈಡಿಗೆ ಟರ್ನ್ ಆಗ್ಯದೋ ಆ ಥರ ಹೇರ್ ಪಿನ್ ಬೆಂಡ್ ಅಂತೇಳಿ ಹೇಳ್ಬೋದು. ಇವಾಗ ಇಲ್ಲಿ ರೈಟಿಗೆ ಟರ್ನ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಇದು ಸರಿಯಾದ ಥರ ಏನಾಗುತ್ತೆ ಅಂದರೆ ರೈಟ್ ಹೇರ್ ಪಿನ್ ಬೆಂಡ್ ಆಗುತ್ತೆ. ನೋಡಿ ಇಲ್ಲಿ ಕಾರ್ ಹೋಗ್ತಾ ಇದೆ, ಕಲ್ಲುಗಳೆಲ್ಲ ಎದ್ದೆದ್ದು ಹೋಗ್ತಾ ಇದೆ, ಸ್ಲಿಪ್ ಆಗಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಇದು ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಲೂಸ್ ಗ್ರಾವೆಲ್. ವಿಡಿಯೋ ಸ್ವಲ್ಪ ಉದ್ದ ಆಗ್ಬೋದು. ಸೊ ಅಲ್ಲಿ KSRTCದಾಗ ಏನು ಕೇಳ್ತಾರೋ ಸೊ ಅಂಥದನ್ನು ನಾನು ಹುಡುಕಿ ಇದನ್ನು ರೆಡಿ ಮಾಡಿದ್ದೀನಿ. 1-2-3 ವಿಡಿಯೋ ಮಾಡ್ತೀನಿ ಇದೇ ಥರ. ಸೊ ಸ್ವಲ್ಪ ಉದ್ದ ಆಗಿರ್ಬೋದು. ಯಾರ್ಯಾರು ಇದರ ಮೇಲೆ 100% ನಾನು ಇದು ನಂಬರ್ ತೊಗೊಳ್ಳೇಬೇಕಂತ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಅವರೆಲ್ಲನೂ ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೇದು ಅನ್ಕೋತೀನಿ. ಸೊ ನೋಡಿ ಇವಾಗ ಇದು ನಾನು ಆಗಲೇ ಹೇಳಿದ್ದೆ, ಒಂದು ಲೆಫ್ಟ್ ಬಂದಿತ್ತು, ಇವಾಗ ರೈಟ್ ಬಂದಿದೆ. ಅಂದರೆ ಇದು ಫುಲ್ ಬೆಂಡು ಆಗಿಲ್ಲ, ಏನಿಲ್ಲ, ಸ್ವಲ್ಪ ಲೈಟಾಗಿ ಬೆಂಡ್ ಆಗಿದೆ ರೈಟ್ ಸೈಡಿಗೆ. ಅದಕ್ಕೋಸ್ಕರ ಇದು ರೈಟ್ ಹ್ಯಾಂಡ್ ಕರ್ವೆ. ನೆಕ್ಸ್ಟ್ ಸೊ ನೋಡಿ ಮಧ್ಯದಲ್ಲಿ ಒಂದು ಉಬ್ಬಿದೆ, ಆಮೇಲೆ ಲೆವೆಲ್ ರೋಡ್ ಇದೆ. ಸೊ ಇದಕ್ಕೋಸ್ಕರ ಏನಂದರೆ ನೋಡಿ ಕನ್ಫ್ಯೂಸ್ ಆಗೋಕ್ಕೆ ಏನು ಹಾಕ್ಕೊತಾರೆ, ರಫ್ ರೋಡು, ಸ್ಪೀಡ್ ಬ್ರೇಕರು, ಡೇಂಜರ್ ಡಿಪ್ಸ್ ನೋಡಿ ಅದಕ್ಕೆ ಸಂಬಂಧಪಟ್ಟಿವೆ ಕೊಟ್ಟಿರ್ತಾರೆ. ಕನ್ಫ್ಯೂಸ್ ಮಾಡ್ಕೊಬಾರ್ದು. ಒಂದು ಮಧ್ಯದ ಗುಬ್ಬು ಕಾಣಿದ್ರೆ ಅದು ನಮಗೇನಂದರೆ ಸ್ಪೀಡ್ ಬ್ರೇಕರ್. ನೆಕ್ಸ್ಟ್ ನೋಡೋಣ. ಸೊ ಇದು ನಿಮ್ಗಂತೂ ಗೊತ್ತಿದೆ, ಇಲ್ಲಿ ಕಂಪಲ್ಸರಿ ಹಾರ್ನ್ ಹೊಡಿಬೇಕು ಅಂತೇಳಿ, ಕಂಪಲ್ಸರಿ ಸೌಂಡ್ ಹಾರ್ನ್. ನೆಕ್ಸ್ಟ್ ನೋಡಿ ಇದು ಒಂದು ಸರಿಯಾದ ಉತ್ತರ. ಹಿಂಗೆ ರೈಟ್ ಮಾರ್ಕಿಗೆ ಬ್ಲೂ ಕಲರ್ದಾಗಿದೆ, ಇಲ್ಲಾಂದ್ರೆ ನಾವು ಕಂಪಲ್ಸರಿ ರೈಟಿಗೆ ಹೋಗ್ಬೇಕಂತೇಳಿ ಇದು ಅಡ್ವಾನ್ಸ್ ಆಗಿ ನಮ್ಗೆ ಸಿಗ್ನಲ್ ತೋರಿಸೋದ್ರಿಂದ ಇದು ಕಂಪಲ್ಸರಿ ರೈಟ್ ಹೆಡೆಡ್ ಸರಿಯಾದ ಉತ್ತರ. ನೆಕ್ಸ್ಟ್ ಸೊ ನೋಡಿ ಈ ಥರ ಒಂದು ನಿಮಗೆ ಸಿಗ್ನಲ್ ಬಂದರೆ ಈ ಕಡೆ ಹೋದರೆ ಚಂಡೀಗಢ, ಈ ಕಡೆ ಹೋದರೆ ಮುರುತ್, ಈ ಕಡೆ ಹೋದರೆ ಆಗ್ರಾ, ಈ ಕಡೆ ಹೋದರೆ ಗುರುಗಾಂವ್ ಅಂತೇಳಿ ನಮಗೇನು ಅಡ್ವಾನ್ಸ್ ಆಗಿ ಏನು ಬೋರ್ಡ್ ಸಿಗುತ್ತೆ ಒಂದು ಓದು. ಸೊ ಅದಕ್ಕೆ ಸರಿಯಾದ ಉತ್ತರ ಏನು ಬರುತ್ತೆ ಅಂತಂದರೆ ಅಡ್ವಾನ್ಸ್ ಡೈರೆಕ್ಷನ್ ಸಿಗ್ನಲ್ ಆನ್ ರೋಟ್ರಿ ಇಂಟರ್ಸೆಕ್ಷನ್ ಅಂತೇಳಿ ಇದರ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಸೊ ನೋಡಿ ಈ ಥರ ಸಿಂಬಲ್ ಬಂದರೆ ನಿಮಗೆ ಸಡನ್ ಸೈಡ್ ವಿಂಡೋ ಅಂಥೇಳಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಸೊ ನೋಡಿ ಈ ಥರ ಒಂದು ನಿಮಗೆ ಸಿಗ್ನಲ್ ಬಂದರೆ ಇದರ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ರೋಡ್ ವಿಡ್ನೆಸ್ ಅಂದರೆ ಚಿಕ್ಕದ ರೋಡ್ ಹೋಗಿ ಮುಂದೆ ದೊಡ್ಡದ ರೋಡ್ ಆಗ್ತಾಯಿದೆ ಅಂಥೇಳಿ ಅರ್ಥ. ಸೊ ಈ ಥರ ಒಂದು ಸಿಗ್ನಲ್ ಬಂದರೆ ನಿಮ್ಗೆ ಮುಂಚೆ ಬಂದಿತ್ತು ಲೆಫ್ಟ್ ಸೈಡಿಗೆ ರೋಡ್ ಇಲ್ಲ ಅಂಥೇಳಿ, ಇವಾಗ ಸ್ಟ್ರೈಟ್ ರೋಡ್ ಇಲ್ಲ ಅಂಥೇಳಿ ತೋರಿಸ್ತಾ ಇದೆ. ಹಂಗಾಗಿ ನೋ ಥಾಟ್ ರೋಡ್ ಅಂಥೇಳಿ ಸರಿಯಾದ ಉತ್ತರ. ಈ ಥರ ಸಿಂಬಲ್ ಬಂದರೆ ಮುಂದೆ ಸರ್ಕಲ್ ಇದೆ ಅಂತ ಅರ್ಥ. ಇದು ಸರಿಯಾದ ಉತ್ತರ ರೌಂಡ್ ಅಬೌಟ್. ನೋಡಿ ಈ ಥರ ಒಂದು ಬಂದಿತ್ತಾಗಲ್ಲ ರೈಟ್ ಸೈಡಿಗೆ ಬಂದಿತ್ತು, ಇದು ಏನಂತೇಳಿ ನೀವು ಕಾಮೆಂಟಲ್ಲಿ ತಿಳಿಸಿ. ಸೊ ನೋಡಿ ಇವಾಗ ಮತ್ತೊಂದು ಬಂತು ಈ ಥರ. ನೋಡಿ ಇದನ್ನು ಸ್ಟ್ರೈಟ್ ಹೋಗಿ ನೋಡಿ ಹಿಂಗೆ ಸ್ಟ್ರೈಟ್ ಹೋಗಿ ಮತ್ತೆ ತಿರ್ಗಾ ಹಿಂದೆ ಬಂದು ಮತ್ತೆ ಮುಂದೆ ಹೋಗಿದೆ. ಸೊ ಈ ಥರ ನಿಮ್ಮ ಸಿಂಬಲ್ ಕಾಣಿದರೆ ಸೊ ಇದರ ಸರಿಯಾದ ಉತ್ತರ ಬಂದು ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗೋಕ್ಕೆ ಲೆಫ್ಟ್ ಹ್ಯಾಂಡ್ ಕರ್ವೆ, ಲೆಫ್ಟ್ ಹೇರ್ ಪಿನ್ ಬೆಂಡ್, ಲೆಫ್ಟ್ ರಿವರ್ಸ್ ಬೆಂಡ್ ಈ ಥರ ಕೊಟ್ಟಿರ್ತಾರೆ. ಇದರ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ
ಲೆಫ್ಟ್ ರಿವರ್ಸ್ ಬೆಂಡ್, ಯಾಕಂದರೆ ಮುಂದೆ ಹೋಗಿ ಮತ್ತು ಹಿಂದೆ ಬಂದು ಮತ್ತು ಮುಂದೆ ಹೋಗಿದೆ ಅಲ್ವ, ಅದಕ್ಕೋಸ್ಕರ ಲೆಫ್ಟ್ ರಿವರ್ಸ್ ಬೆಂಡ್ ಆಗುತ್ತೆ. ಇವುಗಳು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ನೋಡಿ, ಇದು ಕೂಡ ಆಗಲೇ ಬಂದಿತ್ತು, ಅದು ಕಂಪಲ್ಸರಿ ಇತ್ತು. ಇದನ್ನು ಕೊಟ್ಟಿದ್ದಾರೆ, ಇದು ಕೂಡ ರೌಂಡ್ ಅಬೌಟ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ನೋಡಿ, ಈ ಬ್ಲೂ ಕಲರ್ ಬಾಕ್ಸ್ ಒಳಗಡೆ ಹೆಸರು ಬರೆದಿದ್ದಾರೆ ಪೊಲೀಸ್ ಅಂತೇಳಿ. ಅಂದರೆ ಏನರ್ಥ ಇದು? ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಂತ ಅರ್ಥ. ನೆಕ್ಸ್ಟು ಸೊ ನೋಡಿ, ಈ ಥರ ನಿಮ್ಗೆ ಸಿಂಬಲ್ ಏನಾರ ಕಾಣಿದ್ರೆ ನಾವೇನು ಮಾಡ್ಬೇಕು ಅಂದರೆ ಗ್ರೀನ್ ಲೈಟ್ ಬಂದಾಗ ಗೋ ಆನ್ ಅಂದರೆ ಹೋಗಬೇಕು. ನೋಡಿ, ಇಲ್ಲಿ ಆಟೋ ರಿಕ್ಷಾ ಕಾಣ್ತಾ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ, ಇದರ ಸರಿಯಾದ ಉತ್ತರ ಯಾರಿಗಾರಿಗೆ ಗೊತ್ತಿದೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಈ ಒಂದು ಸಿಂಬಲ್ ಏನಂದರೆ ಹೈವೇ ರೋಡಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿದ್ದಾರಲ್ಲ, ಅಂದರೆ ನಮ್ಗೆ ಯೂಟರ್ನು ಲೆಫ್ಟ್ ರೈಟ್ ಹೋಗೋಕೆ ಏನು ಬಿಟ್ಟಿರ್ತಾರಲ್ಲ, ಸೊ ಅದಕ್ಕೆ ಏನಂತ ಅಂತಂದರೆ ನಾವಿಲ್ಲಿ ಗ್ಯಾಪ್ ಇನ್ ಮೇಡನ್. ನೋಡಿ, ಬ್ಲೂ ಕಲರಲ್ಲಿ ಬಾಕ್ಸಲ್ಲಿ ಒಂದು ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಪ್ಲಸ್ ಅಂತ ಕೊಟ್ಟಿದ್ದಾರೆ, ನಾವು ಒಂದು ಸಡನ್ನಾಗಿ ಪ್ಲಸ್ ಅಂತ ಕಾಣಿದ ತಕ್ಷಣ ಹಾಸ್ಪಿಟಲ್ ಅಂದ್ಕೊಂಡ್ಬಿಡ್ತೀವಿ. ಸೊ ಇದು ಹಾಸ್ಪಿಟಲ್ ಅಲ್ಲ, ಇದು ಫಸ್ಟ್ ಏಡ್ ಪೋಸ್ಟ್. ಹಾಸ್ಪಿಟಲ್ ಅಂದರೆ ಕೆಳಗಡೆ ಕಾಟ್ ಮಂಚ ಬಂದರೆ ಪ್ಲಸ್ ಮಂಚ ಎರಡೂ ಬಂದರೆ ಅದೇನಾಗುತ್ತೆ, ಅವಾಗ ಹಾಸ್ಪಿಟಲ್ ಆಗುತ್ತೆ. ನೋಡಿ, ಏರೋಪ್ಲೇನ್ ಚಿತ್ರ ನೋಡಿದ ತಕ್ಷಣ ನಾವು ಏರ್ಪೋರ್ಟ್ ಅಂದ್ಕೊಂಡ್ಬಿಡ್ತೀವಿ. ಸೊ ಇದು ಏರ್ಪೋರ್ಟ್ ಅಲ್ಲ, ಇದು ರನ್ವೇ, ಅಂದರೆ ವಿಮಾನಗಳು ಹಾರಾಡುವ ಸ್ಥಳ, ಓಡಾಡುವ ಸ್ಥಳ ಅಂಥೇಳಿ. ಏರ್ಪೋರ್ಟ್ ಅಂದರೆ ಬ್ಲೂ ಕಲರ್ ಬಾಕ್ಸಲ್ಲಿ ಏರೋಪ್ಲೇನ್ ಚಿತ್ರ ಬಂದಿರೆ ಅದು ಏರ್ಪೋರ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೊ ಈ ಥರ ನಿಮ್ಗೆ ಸಿಂಬಲ್ ಎರಡೂ ಬಂದರೆ ಅವಾಗ ಏನಂತ ಅಂದರೆ ಅರ್ಥ, ಇದು ನಿಮಗೆ ಫ್ಲ್ಯಾಶ್ ಲೈಟ್, ಅಂದರೆ ಟಕ್ 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 ಬೀಳ್ತಾ ಇರ್ತದೆ ಹೋಗ್ತಾ ಇರ್ತದಲ್ಲ, ಅವಾಗ ನಾವು ಆ ಕಡೆ ಈ ಕಡೆ ನೋಡಿಕೊಂಡು ಏನೂ ಬರ್ತಾಯಿಲ್ಲ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಪಾಸ್ ಆಗ್ತಿಲ್ಲ, ಇದು ಫ್ಲ್ಯಾಶ್ ಸಿಗ್ನಲ್. ನೆಕ್ಸ್ಟ್ ನೋಡೋಣ. ಸೊ ನೋಡಿ, ರೈಲ್ವೆ ಏನು ಕಾಣ್ತಾ ಇದೆ ಬಾಕ್ಸಲ್ಲಿ, ಬ್ಲೂ ಕಲರ್ ಬಾಕ್ಸಲ್ಲಿ ರೈಲ್ವೆ ಕಾಣ್ತಾ ಇದೆ, ಅಂದರೆ ಅಲ್ಲಿ ಏನಂದರೆ ರೈಲ್ವೆ ಸ್ಟೇಷನ್ ಇದೆ. ನೆಕ್ಸ್ಟ್ ನೋಡೋಣ. ಸೊ ಇದು ಸರಿಯಾದ ಉತ್ತರ ಪೆಡೆಸ್ಟ್ರಿಯನ್ ಕ್ರಾಸಿಂಗ್. ಸೊ ನೋಡಿ, ಇದು ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ಇದು ಬಂದು ಒನ್ ವೇ ಟ್ರಾಫಿಕ್. ನೆಕ್ಸ್ಟ್ ನೋಡಿ, ಸೊ ಇದು ಬಂದು ಸ್ಪೀಡ್ ಲಿಮಿಟ್. ಸೊ ನೋಡಿ, ಈ ಥರ ಬಾಕ್ಸ್ ಬಂದರೆ ನೀವು ಏನಾಗುತ್ತೆ ಇದಂದ್ರೆ ಗಿವ್ ವೇ, ಅಂದರೆ ಇಲ್ಲೇ ನೀವು ಸೈಡ್ ಬಿಡಬೇಕು, ಹಿಂದ್ಗಡೆಗೆ ಯಾರನ್ನ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಬರ್ತಾರಲ್ಲ ಅವರಿಗೆ ಸೈಡ್ ಬಿಡಬೇಕು ಅಂತೇಳಿ ಈ ಥರ ಸಿಗ್ನಲ್ ಇದ್ದಲ್ಲಿ. ನೆಕ್ಸ್ಟ್ ಬಂದು ಸೊ ನೋಡಿ, ಇದು ಯಾರ್ಯಾರಿಗೆ ಗೊತ್ತಿರುತ್ತೆ ಅವರು ಕಾಮೆಂಟ್ ಮಾಡಿ, ಯಾಕಂದರೆ ಎರಡು ಕಡೆ ಮಾರ್ಕ್ ಇದೆ, ಒಂದು ಕಲರ್ ಚೇಂಜಸ್ ಇದೆ, ಇದು ಏನೇನು ಇದೆ ಅಂಥೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರ ಒಂದು ನಿಮಗೆ ಸಿಂಬಲ್ ಬಂದರೆ ಇದು ನೀವೇನು ಅನ್ಕೋತೀರಿ ನೋಡೋದಕ್ಕೆ, ಹಿಂಗೆ ಅಡ್ಡವನ್ಗೆರೆ ಬಂದಿದೆ, ಈಗ ಈ ಕಡೆಯಿಂದ ಇದು ಬಂದಿದೆ, ಈ ಥರ ಬಂದರೆ ಏನಿದು ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ. ಈ ಒಂದು ಸಿಂಬಲ್ಗೆ ಬಂದು ಮೇಜರ್ ರೋಡು. ಸೊ ಈ ಥರ ಸಿಂಬಲ್ ಬಂದರೆ ಬ್ಲೂ ಕಲರ್ ಬಾಕ್ಸಲ್ಲಿ ಸ್ಪೂನು ಇದು ಕಾಣ್ತಾ ಇದೆ ಅಲ್ವಾ. ಸೊ ಇದು ಏನಂದರೆ ಲೈಟ್ ರಿಪ್ಲೇಸ್ಮೆಂಟ, ರೆಸ್ಟಿಂಗ್ ಪ್ಲೇಸ ಅಥವಾ ಈಟಿಂಗ್ ಪ್ಲೇಸ್ ಅಂತೇಳಿದೆ, ಈಟಿಂಗ್ ಪ್ಲೇಸ್ ಇದು. ಸೊ ನೆಕ್ಸ್ಟ್ ನೋಡೋಣ. ಇದು ನೋಡಿ 2.7 ಮಧ್ಯದಲ್ಲಿ ಎರಡೇನು ಮಾರ್ಕ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಮಾರ್ಕ್ ಏನಿದೆ ಅಲ್ವ. ಸೊ ಆ ಥರ ಮಧ್ಯದಲ್ಲಿ ಆ ಥರ ಕೊಟ್ಟಿದಾಗ ಇದು ಬಂದು ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ವಿಡ್ತ್ ಲಿಮಿಟ್ ಆಗುತ್ತೆ. ಸೊ ನೋಡಿ, ಇದು ನಾನು ಆಗಲೇ ಒಂದು ಹೇಳಿದ್ದೀನಿ ನಿಮಗೆ. ಸೊ ನೋಡೋಣ, ಇದು ಯಾರ್ಯಾರು ಕರೆಕ್ಟ್ ಆನ್ಸರ್ ಮಾಡ್ತೀರಿ ಕಾಮೆಂಟಲ್ಲಿ ತಿಳಿಸಿ. ಸೊ ಈ ಥರ KSRTC ಅವರು ಇಲ್ಲಿ ಹಲವಾರೆಲ್ಲ ಸಿಗ್ನಲ್ಗಳು ಕೇಳ್ತವ್ರೆ. ಸೊ ಅವರು ಯಾವ್ಯಾವ ಸಿಗ್ನಲ್ ಕೇಳ್ತವ್ರೆ ಅಂಥೇಳಿ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿಕೊಂಡು ನಾನು ಎಲ್ಲರ ಸಿಗ್ನಲಲ್ಲಿ ಪಾಸಲ್ಲಿ ಅನ್ನೋ ದೃಷ್ಟಿಯಿಂದ ನಾನು ಹುಡುಕಿಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಇನ್ನೂ ಭಾಳಷ್ಟು ಸಿಗ್ನಲ್ಗಳಿದ್ದಾವೆ, ನಾನು ಅದು ನೆಕ್ಸ್ಟ್ ವೀಡಿಯೋಲ್ಲಿ ಮಾಡ್ತೀನಿ, ವೀಡಿಯೋ ಲೆಂತ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ವೀಡಿಯೋ ನಾನು ಮಾಡಬೇಕೋ ಬೇಡವೋ ಅಂಥೇಳಿ ಡಿಸೈಡ್ ಮಾಡೋರು ನೀವು. ಯಾಕೆಂದರೆ
ಯಾರ್ಯಾರಿಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆಯೋ ಸೊ ಅವ್ರು ಲೈಕ್ ಮಾಡಿದರೆ ಸೊ ನೆಕ್ಸ್ಟ್ ವಿಡಿಯೋ ನನಗೆ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಸೊ ನೋಡೋಣ ಯಾರ್ಯಾರಿಗೆ ನೆಕ್ಸ್ಟ್ ವಿಡಿಯೋ ಬೇಕಾಗಿದೆ ಅಂತೇಳಿ ನೋಡೋಣ. ಸೊ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸುಮಾರೆಲ್ಲ ವೀಡಿಯೋಗಳು ಮಾಡಿದ್ದೀನಿ ಸಿಗ್ನಲ್ದು, ನೋಡ್ಕೊಳ್ಳಿ. ಇವೆಲ್ಲ ಸಿಗ್ನಲ್ಗಳು ನೀವು ನೋಡಿಕೊಂಡ್ರೆ ಸಿಗ್ನಲಲ್ಲಿ ಎಲ್ಲರೂ 100% ನಂಬರ್ ತೊಗೋತೀರಿ ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿ, ಅವರಿಗೆ ಗೊತ್ತಾಗಲಿ. KSRTC ಇನ್ನೇನು ಟ್ರ್ಯಾಕ್ ಟೆಸ್ಟ್ ಸ್ಟಾರ್ಟ್ ಆಗೋದಿದೆ, ಇನ್ನು ಡೇಟ್ ಕನ್ಫರ್ಮ್ ಮಾಡಿಲ್ಲ. ಸೊ ಡೇಟ್ ಏನಾದ್ರು ಕನ್ಫರ್ಮ್ ಆದರೆ ನಾನು ನಿಮಗೆ ತಕ್ಷಣಕ್ಕೆ ತಿಳಿಸುತ್ತೇನೆ ಅಂತ ಹೇಳುತ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಧನ್ಯವಾದಗಳು. ಹಾಗೂ ಈ ಒಂದು ವಿಡಿಯೋದಿಂದ ನಿಮಗೇನಾದರೂ ಡೌಟ್ಸ್ಗಳೇನಾದ್ರೂ ಕಮೆಂಟಲ್ಲಿ ಕೇಳ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳುತ್ತಾ ವಂದನೆಗಳು.